ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ಹಿಂದಿನ ತರಗತಿಯಲ್ಲಿ ನಾನು ವೈಜ್ಞಾನಿಕ ವಿವರಣೆ ಅಂದರೆ ಏನು ಅಂತೇಳಿ ಹೇಳಿದ್ದೆ. ಈಗ ವೈಜ್ಞಾನಿಕ ವಿವರಣೆಯ ವಿಧಗಳನ್ನು ಹೇಳ್ತೇನೆ. ವೈಜ್ಞಾನಿಕ ವಿವರಣೆಯ ವಿಧಗಳು ವಿಶ್ಲೇಷಣೆ, ಸಂಯೋಜನೆ ಮತ್ತು ಸಮೀಕರಣ ಅಂತೇಳಿ 3 ವಿಧದಲ್ಲಿ ನಾವು ವೈಜ್ಞಾನಿಕ ವಿವರಣೆಯನ್ನು ನಾವು ನೋಡ್ತಾ ಹೋಗ್ತೇವೆ. ವೈಜ್ಞಾನಿಕ ವಿವರಣೆ ಅಥವಾ ವೈಜ್ಞಾನಿಕ ವಿವರಣೆ ಅಂತ ಹೇಳಿದರೆ ಅಸ್ಪಷ್ಟವಾದದ್ದನ್ನು ಸ್ಪಷ್ಟಪಡಿಸುವುದು. ಅಂದರೆ ಸಾಮಾನ್ಯ ಅರ್ಥದಲ್ಲಿ ವಿವರಣೆ ಅಂತ ಹೇಳಿದರೆ ಏನು ಹೇಳ್ತಾರೆ, ಕ್ಲಿಷ್ಟವಾದದ್ದನ್ನು ಸರಳಗೊಳಿಸುವುದು. ಅಥವಾ ಭಾಷಾಶಾಸ್ತ್ರದ ಪ್ರಕಾರ ವೈಜ್ಞಾನಿಕ ವಿವರಣೆ ಅಂತ ಹೇಳಿದರೆ ಪದಗಳಿಗೆ ಅರ್ಥ ಹೇಳುವುದಾಗುತ್ತೆ. ಆದರೆ ಇಲ್ಲಿ ತಾರ್ಕಿಕವಾಗಿ ಅಥವಾ ವೈಜ್ಞಾನಿಕವಾಗಿ ವಿವರಣೆ ಅಂತ ಹೇಳಿದರೆ ನಾವು ಪದಗಳಿಗೆ ಅರ್ಥ ಹೇಳೋದಲ್ಲ, ಯಾವುದೇ ಒಂದು ಘಟನೆಯನ್ನು ಕಾರ್ಯಕಾರಣ ನಿಯಮದ ಅಡಿಯಲ್ಲಿ ಮತ್ತು ಪ್ರಕೃತಿಯ ನಿಯಮದ ಅಡಿಯಲ್ಲಿ ವಾಸ್ತವವಾಗಿ ಅದು ಸರಿ ಇದೆಯಾ ಅಂಥೇಳಿ ಹೇಳೋದನ್ನು ನಾವು ವೈಜ್ಞಾನಿಕ ವಿವರಣೆ ಅಂತ ಹೇಳ್ತೀವಿ. ನಾವು ಹೇಳುವ ಒಂದು ವಿಚಾರ ಅಂದರೆ ಯಾವುದೇ ಸಂಗತಿ ಬಗ್ಗೆ ನಾವು ಹೇಳಬೇಕಾದ್ರೆ ಅದು ಪ್ರಕೃತಿ ನಿಯಮ ಮತ್ತು ಕಾರ್ಯಕಾರಣ ನಿಯಮಗಳ ಅಡಿಯಲ್ಲಿರಬೇಕು. ಅಂದರೆ ಯಾವುದೇ ರೀತಿಯ ಅಸ್ಪಷ್ಟತೆಗೆ ಇಲ್ಲಿ ಅವಕಾಶವಿಲ್ಲದೆ ಸ್ಪಷ್ಟವಾದ, ಪರಿಪೂರ್ಣವಾದ, ಸಾಧ್ಯವಾದರೆ ಅಂಕಿ ಸಂಖ್ಯೆಗಳ ಸಹಿತ ವಿವರಿಸುವಂತೆ ಮತ್ತು ಅವಲೋಕನ ಪ್ರಯೋಗಗಳನ್ನು ಒಳಗೊಂಡಂತೆ ಇರುವ ವಿಚಾರವನ್ನು ನಾವು ವೈಜ್ಞಾನಿಕ ವಿವರಣೆ ಅಂತ ಹೇಳ್ತೀವಿ. ಅಂದರೆ ವೈಜ್ಞಾನಿಕ ವಿವರಣೆಗೂ ಸಾಮಾನ್ಯ ಮಾನವನ ವಿವರಣೆಗೂ ಅಥವಾ ಜನಪ್ರಿಯ ವಿವರಣೆಗೂ ಬಹಳ ವ್ಯತ್ಯಾಸಗಳಿದೆ. ವಿಜ್ಞಾನಕ್ಕೂ ಸಾಮಾನ್ಯ ಜ್ಞಾನಕ್ಕೂ ಇರ್ತಕ್ಕಂತಹ ಅಂದರೆ ವ್ಯತ್ಯಾಸವನ್ನೇ ನಾವು ಇಲ್ಲೂ ಸಹ ನೋಡ್ಬೋದು. ಜನಸಾಮಾನ್ಯನ ಅಭಿಪ್ರಾಯಕ್ಕೂ ವೈಜ್ಞಾನಿಕ ಅಭಿಪ್ರಾಯಕ್ಕೂ ಬಹಳ ವ್ಯತ್ಯಾಸಗಳಿದೆ. ವಿಜ್ಞಾನಿಯಾದವನು ಪರಿಪೂರ್ಣವಾದ, ಸಮರ್ಪಕವಾದ ವಿಚಾರಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತಾನೆ. ಆದರೆ ಜನಸಾಮಾನ್ಯ ಏನು ಮಾಡ್ತಾನೆ, ಮೇಲ್ನೋಟಕ್ಕೆ ತನಗೆ ಯಾವುದು ಬದಲಾವಣೆ ಕಾಣುತ್ತೋ ಅಥವಾ ತಾನು ಅಪೂರ್ಣವಾದ ಮೇಲ್ನೋಟಕ್ಕೆ ತನಗೆ ಸರಿ ಅನಿಸಿದಂಥ ವಿಚಾರವನ್ನೇ ಅವನು ವಿವರಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ವೈಜ್ಞಾನಿಕ ವಿವರಣೆ ಅಂತಕ್ಕಂಥದ್ದು ಸಾರ್ವತ್ರಿಕ ಮನ್ನಣೆಯನ್ನು ಪಡೆದಿರಬೇಕಾಗುತ್ತೆ. ಎಲ್ಲರಿಗೂ ಒಪ್ಪಬಹುದಾದ ಒಂದು ಸಾರ್ವತ್ರಿಕ ಸತ್ಯವನ್ನು ಇಲ್ಲಿ ವೈಜ್ಞಾನಿಕ ವಿವರಣೆಯಲ್ಲಿ ಹೇಳುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಮತ್ತು ಇಲ್ಲಿ ಬಾಹ್ಯ ನೋಟಕ್ಕೆ ತಾನು ಕಂಡಂಥ ಅಂದರೆ ಸಾಮಾನ್ಯ ಮಾನವ ವಿವರಣೆ ತೋರಿಕೆಯ ಅಂಶಗಳಿಗೆ ಅಥವಾ ತನಗೆ ಯಾವುದು ಸರಿ ಅನಿಸುತ್ತೋ ಅಷ್ಟಕ್ಕೆ ಅವನು ತೃಪ್ತಿಯನ್ನು ಪಡ್ತಾನೆ. ವೈಜ್ಞಾನಿಕ ವಿವರಣೆ ಬಾಹ್ಯ ಜ್ಞಾನಕ್ಕೆ ತೃಪ್ತವಾಗದೆ ಆಳವಾದ, ವಸ್ತುನಿಷ್ಠವಾದ ಅಂಶಗಳನ್ನು ತಿಳಿಸುವುದಕ್ಕೆ ಪ್ರಯತ್ನ ಮಾಡೋದನ್ನು ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ಉದಾಹರಣೆ ಹೇಳೋದಾದರೆ, ಪ್ರಕೃತಿಯ ಆಗುಹೋಗುಗಳಿಗೆ ಅವನು ಯಾವುದೋ ದೈವಿಕ ಶಕ್ತಿಯ ಕಾರಣ ಅಂತ ಹೇಳ್ತಾನೆ ಸಾಮಾನ್ಯ ಮಾನವ. ಆದರೆ ವಿಜ್ಞಾನಿಯಾದವನು ಅದರ ಹಿನ್ನೆಲೆಯಲ್ಲಿ ವಾಸ್ತವಿಕವಾದ ಘಟನೆಯನ್ನು ಅವನು ಅವಲೋಕಿಸ್ತಾನೆ. ಉದಾಹರಣೆ, ನಾವು ಸೂರ್ಯಗ್ರಹಣ, ಚಂದ್ರಗ್ರಹಣನೇ ನೋಡಿದರೆ ಸೂರ್ಯಗ್ರಹಣ, ಚಂದ್ರಗ್ರಹಣನ ನಮ್ಮ ಪುರಾಣದ ಕಲ್ಪನೆಗಳ ಕಲ್ಪನೆಯಲ್ಲಿ ಅಥವಾ ಜನರ ನಂಬಿಕೆಯಲ್ಲಿ ರಾಹುಕೇತು ಎನ್ನುವ ರಾಕ್ಷಸರು ನುಂಗುವುದರಿಂದ ಚಂದ್ರಗ್ರಹಣ ಅಥವಾ ಸೂರ್ಯಗ್ರಹಣ ಆಗುತ್ತೆ. ಆದರೆ ವಾಸ್ತವವಾಗಿ ಅದು ನೆರಳು ಬೆಳಕಿನ ಒಂದು ಆಟ. ಸೂರ್ಯ, ಚಂದ್ರ ಮತ್ತು ಭೂಮಿ ಒಂದೇ ಸರಳ ರೇಖೆಯಲ್ಲಿ ಬಂದಾಗ ಒಂದರ ನೆರಳು ಮತ್ತೊಂದರ ಮೇಲೆ ಬಿದ್ದಾಗ ಆ ನೆರಳಿನಿಂದ ಗ್ರಹಣಗಳು ಉಂಟಾಗುತ್ತೆ. ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣ ಉಂಟಾಗುತ್ತೆ ಅನ್ನೋದನ್ನು ನಾವು ನೋಡ್ತೀವಿ. ಅಂದರೆ ಇಲ್ಲಿ ವೈಜ್ಞಾನಿಕ ವಿವರಣೆ ಅನ್ನೋದು ಅರ್ಥಪೂರ್ಣವಾದ ವಿವರಣೆ ಆಗಿರುತ್ತೆ. ಜನಸಾಮಾನ್ಯ ವ್ಯಕ್ತಿಗತವಾದ ನಿರ್ದಿಷ್ಟವಾದ ಸಂಗತಿಯನ್ನು ಕುರಿತು ವಿಶ್ಲೇಷಣೆ ನೀಡುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಆದರೆ ವಿಜ್ಞಾನಿಯಾದವನು ಆ ಘಟನೆಯನ್ನು, ತಾನು ಕಂಡ ಘಟನೆಯನ್ನು, ಅದು ಒಂದು ಆ ಘಟನೆಗೆ ಕಾರಣ ಏನು ಅಂತ ಹೇಳ್ತಾ ಹೋಗ್ತಾನೆ. ಆ ಕಾರಣ ಪ್ರಕೃತಿ ನಿಯಮಕ್ಕೆ ಹೇಗೆ ಒಳಗಾಗಿದೆ ಅಂತ ಹೇಳ್ತಾನೆ. ಜೊತೆಯಲ್ಲಿ ಆ ಪ್ರಕೃತಿಯ ನಿಯಮ ಇಡೀ ವಿಶ್ವಕ್ಕೆ ಅನ್ವಯವಾಗುವಂತಹ ಒಂದು ವಿಸ್ತಾರವಾದ ಪ್ರಕೃತಿ ನಿಯಮಕ್ಕೆ ಅದು ಸಂಬಂಧಿಸಿದೆ ಎನ್ನುವುದನ್ನು ತೋರಿಸಿಕೊಡುವುದನ್ನು ನಾವು ವೈಜ್ಞಾನಿಕ ವಿವರಣೆ. ಇನ್ನು ವೈಜ್ಞಾನಿಕ ವಿವರಣೆಯಲ್ಲಿ 3 ವಿಧಗಳಿದೆ. ಒಂದು ವಿಶ್ಲೇಷಣೆ, ಅನಾಲಿಸಿಸ್ ಅಂತ ಹೇಳ್ತೀವಲ್ಲ, ವಿಶ್ಲೇಷಣೆ ಮತ್ತು ಸಂಯೋಜನೆ, ಅಥವಾ ಅದಕ್ಕೆ ಮತ್ತೊಂದು ಹೆಸರನ್ನು ನಾವು ಸರಪಣಿ ಪ್ರಕ್ರಿಯೆ ಅಂತೇಳಿ ಹೇಳ್ತೇವೆ.
ವೈಜ್ಞಾನಿಕ ವಿವರಣೆಯ ವಿಧಗಳು 3 ಇವೆ: ವಿಶ್ಲೇಷಣೆ, ಸಂಯೋಜನೆ ಮತ್ತು ಸಮೀಕರಣ. ಇಲ್ಲಿ ಸಂಯೋಜನೆಗೆ ಬೇರೆ ಬೇರೆ ಹೆಸರುಗಳಿವೆ. ಒಂದು ಸರಪಣಿ ಅಥವಾ ಶ್ರೇಣಿಯ ಪ್ರಕ್ರಿಯೆ, ಇದಕ್ಕೆ ಸರಪಣಿ ಪ್ರಕ್ರಿಯೆ ಎಂದು ಸಹ ಕರೀತಾರೆ. ಸರಪಣಿ ಪ್ರಕ್ರಿಯೆ. ಅಂತರ್ಗತಿಸುವಿಕೆ ಅಥವಾ ಸಮಾವೇಶ, ಈ ಸಮೀಕರಣ ಅನ್ನೋದಕ್ಕೆ ಸಮಾವೇಶ ಅಂತೇಳಿ ಮತ್ತೊಂದು ಹೆಸರನ್ನು ಕೊಡ್ತಾರೆ. ಹೀಗೆ ವೈಜ್ಞಾನಿಕ ವಿವರಣೆಯ ವಿಧಗಳು 3: ಒಂದು ವಿಶ್ಲೇಷಣೆ, ಸಂಯೋಜನೆ ಅಥವಾ ಸರಪಣಿ ಪ್ರಕ್ರಿಯೆ, ಮತ್ತೊಂದು ಸಮೀಕರಣ ಅಥವಾ ಸಮಾವೇಶ ಅಂತೇಳಿ ಹೇಳ್ತಾರೆ. ಈಗ ಒಂದೊಂದನ್ನೇ ನಾವು ವಿವರಿಸ್ತಾ ಹೋದರೆ, ವಿಶ್ಲೇಷಣೆ ಅಂತ ಯಾವುದಕ್ಕೆ ಹೇಳ್ತಾರೆ? ಏನು ವಿಶ್ಲೇಷಣೆ ಅಂತ ಹೇಳಿದರೆ, ಮಿಶ್ರಣ ಕಾರ್ಯವಿದ್ದಲ್ಲಿ ಅವುಗಳ ಮೂಲ ಕಾರಣಗಳನ್ನು ಗುರುತಿಸುವುದೊಂದೇ ಅಲ್ಲದೆ ಆ ಮೂಲ ಕಾರಣಗಳು ಪರಸ್ಪರ ಸಂಯೋಜನೆಗೊಂಡು ಕಾರ್ಯಸಿದ್ಧಿಗೆ ಸಹಾಯವಾಗುತ್ತದೆ. ಇಲ್ಲಿ ಮಿಶ್ರಣ ಕಾರ್ಯ ಅಂದರೆ ಹಲವು ಕಾರ್ಯಗಳು ಸೇರಿರುವುದನ್ನು ನಾವು ಇಲ್ಲಿ ಮಿಶ್ರಣ ಕಾರ್ಯ ಅಂತ ಹೇಳ್ತೀವಿ. ಈ ಮಿಶ್ರಣ ಕಾರ್ಯವಿದ್ದಲ್ಲಿ ಹಲವು ಅಂದರೆ ಮೂಲ ಕಾರಣಗಳನ್ನು ಗುರುತಿಸುವುದೊಂದೇ ಅಲ್ಲದೆ ಆ ಮೂಲ ಕಾರಣಗಳು ಪರಸ್ಪರ ಸಂಯೋಜನೆಗೊಂಡು ಮತ್ತೊಂದು ಕಾರ್ಯ ಉಂಟಾಗುತ್ತೆ, ಕಾರ್ಯಸಿದ್ಧಿಗೆ ಸಹಾಯವಾಗುತ್ತದೆ ಎನ್ನುವ ನಿಯಮವನ್ನು ನಾವು ವಿಶ್ಲೇಷಣೆ ಅಂತ ಹೇಳ್ತೀವಿ. ಅಂದರೆ ಇನ್ನು ಸಾಮಾನ್ಯ ಅರ್ಥದಲ್ಲಿ ಹೇಳೋದಾದರೆ, ಒಂದು ಸಂಯುಕ್ತ ಕಾರ್ಯವು ಅನೇಕ ಕಾರಣಗಳ ಒಟ್ಟು ಸಮಷ್ಟಿಯ ಫಲ. ಇಲ್ಲಿ ಏನು ಹೇಳ್ತಾರೆ? ಒಂದು ಸಂಯುಕ್ತ ಅಂದರೆ ಸಾಮಾನ್ಯ ಪರಿಭಾಷೆಯಲ್ಲಿ ನಾವು ಹೇಳೋದಾದರೆ, ಒಂದು ಸಂಯುಕ್ತ ಪರಿಣಾಮವು ಅಂದರೆ ಕಾರ್ಯವು ಅನೇಕ ಕಾರಣಗಳ ಒಟ್ಟು ಸಮಷ್ಟಿಯ ಫಲ. ಅನೇಕ ಕಾರಣಗಳ ಒಂದು ಸಮಷ್ಟಿಯ ಅಂದರೆ ಎಲ್ಲ ಸೇರಿರುವ ಸಮಷ್ಟಿಯ ಫಲ ಎಂದು ನಿರ್ದೇಶಿಸುವುದೇ ವಿಶ್ಲೇಷಣೆಯ ಒಂದು ಅರ್ಥ ಅಂಥೇಳಿ ಹೇಳ್ಬೋದು. ನಿಮಗೆ ಒಂದು ಉದಾಹರಣೆ ಹೇಳಿದರೆ ಅದು ಕ್ಲಿಯರ್ ಆಗುತ್ತೆ. ಒಂದು ಪಿರಂಗಿ ಗುಂಡು ಹಾರುವಲ್ಲಿ ಅನೇಕ ಕಾರಣಗಳು ಅಲ್ಲಿ ಸಂಯೋಗಗೊಂಡಿರುತ್ತವೆ. ಒಂದು ಪಿರಂಗಿ ಗುಂಡು ಹಾರುತ್ತೆ ಅಂದರೆ ಅನೇಕ ಕಾರ್ಯಗಳು ಅಲ್ಲಿ ಸಂಯೋಗಗೊಂಡಿರುವುದನ್ನು ನಾವು ನೋಡ್ತೇವೆ, ಸಂಯೋಜನೆಗೊಂಡಿರುವುದನ್ನು ನೋಡ್ತೇವೆ. ಒಂದು ಪಿರಂಗಿ ಗುಂಡು ಹಾರುವಲ್ಲಿ ಅನೇಕ ಕಾರಣಗಳು ಸಂಯೋಗಗೊಂಡಿರುತ್ತವೆ. ಆ ನಿಯಮ ಯಾವ್ಯಾವುದಪ್ಪ ಅಂದರೆ, ಅನೇಕ ಕಾರಣಗಳು ಯಾವ್ಯಾವುದು ಅಂದರೆ, ಮೊದಲನೇದು ಮೂಲಕ್ರಿಯಾ ಪ್ರವರ್ತಕ ಶಕ್ತಿ. ಅಲ್ಲಿ ಒಂದು ಶಕ್ತಿ ಬೇಕು, ಆ ಪಿರಂಗಿ ಗುಂಡು ಹಾರುವಲ್ಲಿ ಶಕ್ತಿ ಬೇಕಾಗುತ್ತೆ. ಮತ್ತು ಗಾಳಿಯ ಪ್ರತಿರೋಧ, ಗಾಳಿ ಸಹ ಬೇಕಾಗುತ್ತೆ. ಇಲ್ಲಿ ರೆಸಿಸ್ಟೆನ್ಸ್ ಆಫ್ ಏರ್ ಅಂತ ಹೇಳ್ತಾರೆ. ಮೊದಲನೇದು ಶಕ್ತಿ ಬೇಕಾಗುತ್ತೆ, ಶಕ್ತಿಯ ಅಂದರೆ ಮೂಲಕ್ರಿಯಾ ಪ್ರವರ್ತಕ ಶಕ್ತಿ ಬೇಕಾಗುತ್ತೆ. ಎರಡನೇದು ಗಾಳಿ ಬೇಕಾಗುತ್ತೆ. ಮೂರನೇದು ಗುರುತ್ವಾಕರ್ಷಣ ಶಕ್ತಿ ಬೇಕಾಗುತ್ತೆ, ಗ್ರಾವಿಟೇಷನ್ ಪವರ್ ಅಂತ ಹೇಳ್ತೀವಲ್ಲ ಹಾಗೆ. ಈ ಗುರುತ್ವಾಕರ್ಷಣ ಶಕ್ತಿಯ ನಿಯಮ, ಈ ಮೂರೂ ನಿಯಮಗಳ ಹಿಂದಿರುವ ಶಕ್ತಿಗಳು ಸೇರಿ ಪಿರಂಗಿ ಗುಂಡು ಎಷ್ಟು ಎತ್ತರಕ್ಕೆ, ಎಷ್ಟು ವೇಗವಾಗಿ ಮತ್ತು ಎಷ್ಟು ದೂರಕ್ಕೆ ಹೋಗುತ್ತದೆ ಎಂದು ನಾವು ಹೇಳ್ತೇವೆ. ಹೀಗೆ ಒಂದು ಘಟನೆಯ ಹಿಂದೆ ಪ್ರತ್ಯೇಕವಾದ ಕಾರಣಗಳಿದ್ದರೂ ಅವುಗಳನ್ನು ನಾವು ವಿಜಾತೀಯ ಕಾರ್ಯ ಮಿಶ್ರಣ ಹೇಗಾಗುತ್ತದೆ ಅಂದರೆ, ಬೇರೆ ಬೇರೆ ಕಾರಣಗಳು ಸೇರಿ ಒಂದು ಘಟನೆ ನಡೆಯುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಅಂದರೆ ಇಲ್ಲಿ ಒಂದು ಪಿರಂಗಿ ಗುಂಡು ಸಂಯೋಜನೆ ಅಂದರೆ ಇವೆಲ್ಲವೂ ಸೇರಿದೆ. ಯಾವ್ಯಾವ ಸೇರಿದೆ ಅಂತ ಹೇಳಿದರೆ, ಉದಾಹರಣೆಗೆ ಒಂದು ಪಿರಂಗಿ ಗುಂಡು ಹಾರುವಲ್ಲಿ ಅಲ್ಲಿ ಒಂದು ಶಕ್ತಿ ಇದೆ, ಮೂಲ ಕ್ರಿಯಾ ಪ್ರವರ್ತಕ ಶಕ್ತಿ ಮತ್ತು ಗಾಳಿಯ ಪ್ರತಿರೋಧ ಶಕ್ತಿ ಮತ್ತು ಗುರುತ್ವಾಕರ್ಷಣ ನಿಯಮ. ಈ ಮೂರೂ ಸೇರಿ ಅಂದರೆ ಇಲ್ಲಿ ಈ ಮೂರೂ ನಿಯಮಗಳಿಂದ ಅವುಗಳ ಹಿಂದೆ, ಈ ಮೂರು ನಿಯಮಗಳ ಹಿಂದೆ ಇರುವಂತಹ ಶಕ್ತಿ ಸೇರಿ ಇಲ್ಲಿ ಆ ಪಿರಂಗಿ ಗುಂಡು ಎಷ್ಟೆತ್ತರಕ್ಕೆ ಹಾರುತ್ತೆ, ಎಷ್ಟು ವೇಗವಾಗಿ ಹಾರುತ್ತೆ ಮತ್ತು ಎಷ್ಟು ದೂರಕ್ಕೆ ಅದು ಹೋಗುತ್ತೆ ಅನ್ನುವುದನ್ನು ವಿಜ್ಞಾನಿಗಳು ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇರೋದನ್ನು ನಾವು ನೋಡ್ತಾ ಹೋಗ್ತೀವಿ.
ಇದನ್ನು ನಾವು ವಿಶ್ಲೇಷಣೆ ಅಂತ ಹೇಳ್ತೀವಿ. ವಿದ್ಯಾರ್ಥಿಗಳೇ, ಇನ್ನು ಎರಡನೇದು ಸಂಯೋಜನೆ ಅಥವಾ ಸರಪಣಿ ಪ್ರಕ್ರಿಯೆ ಅಂತ ಹೇಳ್ತಾರೆ. ಏನು ಸಂಯೋಜನೆ ಅಂದರೆ ಒಂದು ಕಾರಣವು ಮತ್ತು ಅದರ ದೂರದ ಸಂಬಂಧಿ ಕಾರ್ಯದ ಮಧ್ಯೆ ಇರಬಹುದಾದ ಹಲವಾರು ಹಂತಗಳನ್ನು ನೋಡ್ತೀವಿ. ಇಲ್ಲಿ ಒಂದು ಕಾರಣ ಮತ್ತು ಅದರ ದೂರದ ಸಂಬಂಧಿ ಕಾರಣ ತತ್ವದ ಮಧ್ಯೆ ಅಥವಾ ಕಾರ್ಯದ ಮಧ್ಯೆ ಇರಬಹುದಾದ ಹಲವಾರು ಹಂತಗಳನ್ನು ನಾವು ನೋಡ್ತೇವೆ. ಈ ಹಲವಾರು ಹಂತಗಳನ್ನು ಹುಡುಕಿಕೊಂಡು ಹೋಗುವುದಕ್ಕೆ ಅಂದರೆ ಇಲ್ಲಿ ಸಂಯೋಜನೆ, ಒಂದಕ್ಕೊಂದು ಸೇರುವುದು. ಹಲವಾರು ಕಾರಣಗಳಲ್ಲಿ ಏನಾಗುತ್ತೆ, ಒಂದು ಕಾರಣ ಮತ್ತು ಅದರ ದೂರದ ಸಂಬಂಧಿ ಕಾರ್ಯದ ಮಧ್ಯೆ ಇರಬಹುದಾದ ಹಲವಾರು ಹಂತಗಳನ್ನು ನಾವು ನೋಡ್ತಾ ಹೋಗ್ತೇವೆ. ಅಂದರೆ ಇಲ್ಲಿ ಒಂದು ಕಾರ್ಯಕ್ಕೆ ಮತ್ತೊಂದು ಹೇಗೆ ಪರೋಕ್ಷವಾಗಿ ಕಾರಣವಾಗಿದೆ ಎಂದು ತೋರಿಸುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಇಲ್ಲಿ ಒಂದು ಕಾರ್ಯಕ್ಕೆ ಮತ್ತೊಂದು ಹೇಗೆ ಪರೋಕ್ಷವಾಗಿ ಕಾರಣ ಆಗಿರುತ್ತೆ ಅನ್ನುವುದನ್ನು ನಾವು ಒಂದು ಉದಾಹರಣೆ ಮೂಲಕ ಹೇಳ್ಬೋದು. ಅಂದರೆ ಒಂದಕ್ಕೊಂದು ಸೇರ್ಕೊಳ್ಳೋದನ್ನು, ಸರಪಣಿಯ ರೀತಿ ಇರುವುದನ್ನು, ಅಥವಾ ಇಲ್ಲಿ ಸಂಯೋಜನೆ ಆಗಿ ಘಟನೆಗಳು ಸಂಭವಿಸುತ್ತವೆ ಅಂತ ಹೇಳುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಉದಾಹರಣೆಗೆ ಮಿಂಚು ಗುಡುಗು ನೋಡ್ತಾ ಹೋಗ್ತೀವಲ್ಲ, ಮಳೆ ಬಂದಾಗ ಮಿಂಚು ಬರುವುದು ಅಥವಾ ಮಳೆ ಬರೋಕ್ಕೆ ಮೊದಲು ಮಿಂಚು ಮತ್ತು ಗುಡುಗನ್ನು ನಾವು ನೋಡ್ತಾ ಹೋಗ್ತೇವೆ. ಈ ಕೋಲ್ಮಿಂಚಿನ ಘಟನೆಯಲ್ಲಿ ಮೇಲುನೋಟಕ್ಕೆ ವಿದ್ಯುತ್ತಿಗೆ ಭಾರೀ ಸದ್ದನ್ನುಂಟು ಮಾಡುವ ಒಂದು ಶಕ್ತಿ ಇದೆ. ವಿದ್ಯುತ್ತಿಗೆ ಅಂದರೆ ವಿದ್ಯುತ್ ಶಕ್ತಿಗೆ ಒಂದು ಭಾರಿ ಶಬ್ದವನ್ನುಂಟು ಮಾಡುವ ಒಂದು ಶಕ್ತಿ ಇದೆ ಅಂತ ನಿಮಗೆ ಗೊತ್ತಿದೆ. ಅಂದರೆ ವಿದ್ಯುತ್ ಶಕ್ತಿಯಲ್ಲಿ ಯಾವ್ದಾದ್ರು ಟ್ರಾನ್ಸ್ಫಾರ್ಮರ್ ಏನಾದ್ರು ಹೆಚ್ಚು ವಿದ್ಯುತ್ ಪ್ರಸರಣ ಆದಾಗ ಜೋರಾಗಿ ಶಬ್ದ ಆಗುವುದನ್ನು ನಾವು ನೋಡ್ತಾ ಹೋಗ್ತೀವಲ್ಲ, ಹಾಗೆ ಈ ಕೋಲ್ಮಿಂಚಿನ ಘಟನೆಯನ್ನು ನಾವು ತಗೊಂಡ್ರೆ ಮೇಲುನೋಟಕ್ಕೆ ವಿದ್ಯುತ್ತಿಗೆ ಭಾರೀ ಸದ್ದನ್ನು ಉಂಟು ಮಾಡೋದು, ಗುಡುಗು ಬರುವುದನ್ನು ನೋಡ್ತೀವಿ. ಇಲ್ಲಿ ಈ ಶಬ್ದ ಮಾಡುವ ಶಕ್ತಿ ಇರುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಆದರೆ ವಾಸ್ತವವಾಗಿ ವಿದ್ಯುತ್ ಉಷ್ಣತೆಯನ್ನು ಉತ್ಪಾದನೆ ಮಾಡುತ್ತದೆ. ಮಿಂಚು ಬರಲಿಕ್ಕೆ ಕಾರಣ ಅಲ್ಲಿ ಗುಡುಗು ಮತ್ತು ಅಂದರೆ ಶಬ್ದ ಮತ್ತು ಬೆಳಕು. ಈ ಶಬ್ದ ಮತ್ತು ಬೆಳಕಿನ ನಡುವೆ ಗಾಳಿ ಇರುತ್ತೆ ಮತ್ತು ಶಾಖ ಇರುವುದನ್ನು ನಾವು ನೋಡ್ತಾ ಹೋಗ್ತೀವಿ. ಶಾಖ ಅಂದರೆ ಉಷ್ಣತೆ ಎನ್ನುವುದು ಮಧ್ಯವರ್ತಿಯಾಗಿ ಕೆಲಸ ಮಾಡುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಇಲ್ಲಿ ವಿದ್ಯುತ್ ಉಷ್ಣತೆಯನ್ನು ಉತ್ಪಾದಿಸುವುದನ್ನು ಅಂದರೆ ವಾಸ್ತವವಾಗಿ ನಾವು ಗುಡುಗು ಮತ್ತು ಮಿಂಚು ಉಂಟಾಗಬೇಕಾದ್ರೆ ಇಲ್ಲಿ ಅಧಿಕ ಉಷ್ಣತೆಯು ಏಕಾಏಕಿ ಗಾಳಿಯನ್ನು ಪ್ರಸರಣ ಮಾಡುವುದರಿಂದ ಒಂದು ದೊಡ್ಡ ಸದ್ದನ್ನು ಉಂಟು ಮಾಡುತ್ತದೆ. ಆದ ಕಾರಣ ಕೋಲ್ಮಿಂಚಿನ ನಿದರ್ಶನದಲ್ಲಿ ಕಾರ್ಯಕಾರಣ ಅಂದರೆ ಸರಪಣಿಯ ರೀತಿಯಲ್ಲಿ, ಸಂಯೋಜನೆಯ ರೀತಿಯಲ್ಲಿ ಈ ಮಿಂಚು ಬರಬೇಕಾದ್ರೆ ಒಂದು ಸರಪಣಿಯ ರೀತಿಯಲ್ಲಿ ನಾವು ಶಬ್ದವನ್ನು ಅಂದರೆ ಇಲ್ಲಿ ಉಷ್ಣತೆಯು ಹೆಚ್ಚಾದಾಗ ಗಾಳಿಯನ್ನು ಪ್ರಸರಣಗೊಳಿಸುವುದರಿಂದ, ಉಷ್ಣತೆ ಹೆಚ್ಚಾದಾಗ ಗಾಳಿಯನ್ನು ಪ್ರಸರಣಗೊಳಿಸುವುದರಿಂದ ಒಂದು ದೊಡ್ಡ ಶಬ್ದ ಉಂಟಾಗುವುದನ್ನು ನಾವು ನೋಡ್ತಾ ಹೋಗ್ತೀವಿ. ಸದ್ದನ್ನು ಉಂಟು ಮಾಡುತ್ತದೆ. ಆದ ಕಾರಣ ಇಲ್ಲಿ ಕೋಲ್ಮಿಂಚಿನ ನಿದರ್ಶನದಲ್ಲಿ ಕಾರ್ಯಕಾರಣ ಸಂಯೋಜನೆಗೊಂಡಿರುತ್ತೆ ಅಥವಾ ಸರಪಣಿಯ ರೀತಿಯಲ್ಲಿ ಉಷ್ಣತೆಯ ಮಧ್ಯವರ್ತಿಯಾಗಿ, ಉಷ್ಣತೆ ಅನ್ನೋದು ಮಧ್ಯವರ್ತಿಯಾಗಿ ಅಥವಾ ಕೊಂಡಿಯಾಗಿ ಕೆಲಸ ಮಾಡುವುದನ್ನು ನಾವು ನೋಡ್ತಾ ಇದ್ದೀವಿ. ಇದನ್ನು ನಾವು ಸಂಯೋಜನೆ ಅಥವಾ ಸರಪಣಿ ಪ್ರಕ್ರಿಯೆ ಅಂತೇಳಿ ಹೇಳ್ತಾ ಹೋಗ್ತೀವಿ. ಹಾಗಾಗಿ ಇಲ್ಲಿ ಕಾರ್ಯಕಾರಣ ಸಂಬಂಧದಲ್ಲಿ ಒಂದು ಕಾರಣ ಅದರ ದೂರಗಾಮಿ ಕಾರ್ಯದ ಮಧ್ಯೆ ಇರಬಹುದಾದ ವಿವಿಧ ಹಂತಗಳನ್ನು ನಾವು ಶೋಧನೆಯ ವಿಷಯದಲ್ಲಿ ವಿವರಣೆ ನೀಡುವುದನ್ನು ನಾವಿಲ್ಲಿ ಸಂಯೋಜನೆ ಅಥವಾ ಸರಪಣಿ ಪ್ರಕ್ರಿಯೆ ಅಂತೇಳಿ ಹೇಳ್ತೇವೆ. ಇನ್ನು ಸಮೀಕರಣ, ಮೂರನೇದು ಸಮೀಕರಣ ಅಥವಾ ನಾವು ಅದಕ್ಕೆ ಸಮಾವೇಶ ಅಂತ ಇಲ್ಲಿ ಸಮೀಕರಣ ಅಥವಾ ಸಮಾವೇಶ. ಸಮೀಕರಣ ಎಂದರೆ ವಿಸ್ತಾರವಾದ ನಿಯಮಗಳಿಗೆ
ಸಮೀಕರಣ ಎಂದರೆ ವಿಸ್ತಾರವಾದ ನಿಯಮಗಳಿಗೆ ಸೀಮಿತ ನಿಯಮಗಳನ್ನು ಒಟ್ಟುಗೂಡಿಸುವುದು. ವಿಸ್ತಾರವಾದ ನಿಯಮಗಳ ಅಡಿಯಲ್ಲಿ ಸೀಮಿತ ನಿಯಮಗಳನ್ನು ಒಟ್ಟುಗೂಡಿಸುವುದು. ಅಂದರೆ ವೈಜ್ಞಾನಿಕ ಜ್ಞಾನ ಹೆಚ್ಚುತ್ತಾ ಹೋದಷ್ಟು ಒಂದು ನಿಯಮವು ಮತ್ತೂ ವಿಸ್ತಾರವಾದ ನಿಯಮಗಳ ಕೆಳಗೆ ಪ್ರಕಾಶಿಸಲ್ಪಡುತ್ತದೆ. ವೈಜ್ಞಾನಿಕ ಜ್ಞಾನ ಹೆಚ್ಚುತ್ತಾ ಹೋದ ಹಾಗೆ ಇಲ್ಲೇನಾಗುತ್ತೆ, ವಿಸ್ತಾರವಾದ ನಿಯಮಗಳ ಕೆಳಗೆ ಇಲ್ಲಿ ಪ್ರಕಾಶಿಸಲ್ಪಡುತ್ತದೆ. ಹೀಗೆ ಸಮಸ್ತ ಜ್ಞಾನವನ್ನು ಒಂದು ಬಹು ವಿಸ್ತಾರವಾದ ನಿಯಮದಿಂದ ವಿವರಿಸುವುದಕ್ಕೆ ನಾವು ಸಮೀಕರಣ ಅಂತೇಳಿ ಹೇಳ್ತೇವೆ. ಸಮೀಕರಣ ಅಥವಾ ಸಮಾವೇಶ ಅಂತೇಳಿ ಹೇಳ್ತೇವೆ. ಆಯಸ್ಕಾಂತ ನಿಯಮವನ್ನು ಒಂದು ವಿದ್ಯುತ್ ವರ್ತನಾ ನಿಯಮವೆಂದು ತೀರ್ಮಾನಿಸುವುದು. ಅಂದರೆ ವಿದ್ಯುತ್ ನಿಯಮಗಳೊಂದಿಗೆ ಸಮೀಕರಣ ಮಾಡಲಾಗಿದೆ. ಯಾವುದನ್ನು? ಆಯಸ್ಕಾಂತ ನಿಯಮವನ್ನು ಒಂದು ವಿದ್ಯುತ್ ವರ್ತನೆ ಎಂದು ತೀರ್ಮಾನ ಮಾಡಿ, ಆಯಸ್ಕಾಂತವನ್ನು ಒಂದು ವಿದ್ಯುತ್ ವರ್ತನೆ ಎಂದು ತೀರ್ಮಾನ ಮಾಡಿ ವಿದ್ಯುತ್ ನಿಯಮಗಳೊಂದಿಗೆ ಅದನ್ನು ಸಮೀಕರಣ ಮಾಡಿರುವುದನ್ನು ನಾವು ನೋಡ್ತಾ ಹೋಗ್ತೀವಿ. ವಿದ್ಯಾರ್ಥಿಗಳೇ, ಇದನ್ನು ಸಮೀಕರಣ ಅಂತ ಹೇಳ್ತೀವಿ. ಸಮೀಕರಣ ಅಂದರೆ ಇಲ್ಲಿ ವಿಸ್ತಾರವಾದ ನಿಯಮಗಳ ಕೆಳಗೆ ಸೀಮಿತ ನಿಯಮಗಳನ್ನು ಒಟ್ಟುಗೂಡಿಸುವುದು. ಸಮೀಕರಣ ಎಂದರೆ ವಿಸ್ತಾರವಾದ ನಿಯಮಗಳಿಗೆ ಸೀಮಿತವಾದ ನಿಯಮಗಳನ್ನು ಒಟ್ಟುಗೂಡಿಸುವುದು. ಸಮೀಕರಣ ಅಂದರೆ ವಿಸ್ತಾರವಾದ ನಿಯಮಗಳ ಅಡಿಯಲ್ಲಿ ಸೀಮಿತ ನಿಯಮಗಳನ್ನು ಒಂದುಗೂಡಿಸುವುದನ್ನು ಸಮೀಕರಣ ಅಥವಾ ಸಮಾವೇಶ ಅಂತೇಳಿ ಹೇಳ್ತೇವೆ. ಇಲ್ಲಿ ಈ ವೈಜ್ಞಾನಿಕ ಕ್ಷೇತ್ರದಲ್ಲಿ ವಿಜ್ಞಾನದ ಜ್ಞಾನ ಹೆಚ್ಚುತ್ತಾ ಹೋದಷ್ಟು ಒಂದು ನಿಯಮ ಮತ್ತು ವಿಸ್ತಾರವಾದ ನಿಯಮಗಳ ಕೆಳಗೆ ವಿಜ್ಞಾನದ ಆವಿಷ್ಕಾರಗಳು ಹೆಚ್ಚುತ್ತಾ ಹೋದ ಹಾಗೆ ಇಲ್ಲಿ ವಿಜ್ಞಾನದ ಜ್ಞಾನ ಹೆಚ್ಚುತ್ತಾ ಹೋದ ಹಾಗೆ ಒಂದು ನಿಯಮವು ಮತ್ತು ವಿಸ್ತಾರವಾದ ನಿಯಮಗಳ ಕೆಳಗೆ ಪ್ರಕಾಶಿಸಲ್ಪಡುತ್ತದೆ. ಹೀಗೆ ಸಮಸ್ತ ಜ್ಞಾನವನ್ನು ಒಂದು ಬಹು ವಿಸ್ತಾರವಾದ ನಿಯಮದಿಂದ ವಿವರಿಸುವುದಕ್ಕೆ ನಾವು ಸಮೀಕರಣ ಅಂತ ಹೇಳ್ತೇವೆ. ಉದಾಹರಣೆ, ಆಯಸ್ಕಾಂತ ನಿಯಮವನ್ನು ಇಲ್ಲಿ ವಿದ್ಯುತ್ ಕಾಂತ ನಿಯಮದ ಜೊತೆಯಲ್ಲಿ ಆಯಸ್ಕಾಂತ ನಿಯಮವನ್ನು ಒಂದು ವಿದ್ಯುತ್ ವರ್ತನೆ ಎಂದು ತೀರ್ಮಾನ ಮಾಡಿ ಇಲ್ಲಿ ಅದನ್ನು ವಿದ್ಯುತ್ ನಿಯಮಗಳೊಂದಿಗೆ ಸಮೀಕರಣ ಮಾಡಿರುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಇನ್ನು ವಿದ್ಯಾರ್ಥಿಗಳೇ, ಈ ವೈಜ್ಞಾನಿಕ ವಿವರಣೆಯಲ್ಲಿ ಕೆಲವು ಮಿತಿಗಳನ್ನು ನಾವು ನೋಡ್ತೇವೆ. ವೈಜ್ಞಾನಿಕ ವಿವರಣೆಯ ಮಿತಿಗಳು. ಆ ಮಿತಿಗಳೇನಪ್ಪ ಅಂದರೆ, ವೈಜ್ಞಾನಿಕ ವಿವರಣೆ ಎಲ್ಲ ಸಂದರ್ಭಗಳಲ್ಲೂ ನಾವು ವೈಜ್ಞಾನಿಕವಾಗಿ ವಿವರಣೆಯನ್ನು ಮಾಡ್ತೇವೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಂಶೋಧನೆಯ ಕ್ಷೇತ್ರ ಯಾವುದು ಎಂದು ತಿಳಿದು ವೈಜ್ಞಾನಿಕ ವಿವರಣೆ ಸಾಧ್ಯವೇ ಅಥವಾ ಸಾಧ್ಯ ಇಲ್ಲವೇ ಅಂತೇಳಿ ಹೇಳಲಿಕ್ಕಾಗಲ್ಲ. ಆ ಸಂಶೋಧನೆಯ ಕ್ಷೇತ್ರದ ಮೇಲೆ ಈ ವೈಜ್ಞಾನಿಕ ವಿವರಣೆಯನ್ನು ನಾವು ನೀಡಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಇಲ್ಲಿ ವಿವರಿಸಬೇಕಾದ ಘಟನೆ ಭೌತಿಕ ಪ್ರಪಂಚದ ಒಂದು ಅಂಶವಾಗಿದ್ದರೆ ಮಾತ್ರ ವೈಜ್ಞಾನಿಕ ವಿವರಣೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಭೌತಿಕ ಪ್ರಪಂಚದ ಒಂದು ಅಂಶ ಆಗಿರಬೇಕು. ಆ ಅಭೌತಿಕವಾದ ಅಥವಾ ಮಾನಸಿಕವಾದ, ಆಧ್ಯಾತ್ಮಿಕವಾದ ರೀತಿಯಲ್ಲಿ ವೈಜ್ಞಾನಿಕ ವಿವರಣೆ ಕೊಡಲಿಕ್ಕೆ ಸಾಧ್ಯ ಆಗಲ್ಲ. ವೈಜ್ಞಾನಿಕ ವಿವರಣೆಯನ್ನು ನಾವು ಅಭೌತಿಕವಾದ ಅಥವಾ ಆಧ್ಯಾತ್ಮಿಕವಾದಂತಹ, ಮಾನಸಿಕವಾದಂತಹ ಕ್ಷೇತ್ರಗಳಲ್ಲಿ ಈ ವೈಜ್ಞಾನಿಕ ವಿವರಣೆಯನ್ನು ನೀಡಲಿಕ್ಕೆ ಸಾಧ್ಯ ಆಗಲ್ಲ. ಅಂದರೆ ಸೀಮಿತ ದೃಷ್ಟಿಯಲ್ಲಿ ಭೌತಿಕ ಅಂಶಗಳಿಗೆ ಮಾತ್ರ ಅನ್ವಯವಾಗುವುದನ್ನು ನಾವು ನೋಡ್ತಾ ಹೋಗ್ತೀವಿ. ಸೀಮಿತ ದೃಷ್ಟಿಯಲ್ಲಿ ಭೌತಿಕ ಅಂಶಗಳಿಗೆ ಮಾತ್ರ ಅನ್ವಯವಾಗುವಂತಹ ಪ್ರಕೃತಿಯ ನಿಯಮಗಳ ನೆಲೆಯಲ್ಲಿ ನಾವು ನೋಡಬಹುದು. ಎಲ್ಲ ಅಂಶಗಳಿಗೂ ವೈಜ್ಞಾನಿಕ ವಿವರಣೆಯನ್ನು
ನೀಡಬಹುದು ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆ, ಖಗೋಳ ಕ್ಷೇತ್ರದಲ್ಲಿ ನಡೆಯುವ ಘಟನೆಗಳು ನಮ್ಮ ಶಕ್ತಿಯನ್ನು ಮೀರಿರುತ್ತೆ. ಖಗೋಳ ಕ್ಷೇತ್ರದಲ್ಲಿ ಅಂದರೆ ಆಕಾಶಕಾಯಗಳ ಬಗ್ಗೆ ಎಷ್ಟೋ ಸರಿ ಎಲ್ಲ ಖಗೋಳ ವಿಜ್ಞಾನಿಗಳು ಸಹ ಹೇಳಲಿಕ್ಕೆ ಸಾಧ್ಯ ಆಗಲ್ಲ ವಿದ್ಯಾರ್ಥಿಗಳು. ಹಾಗಾಗಿ ಈಗ ಉದಾಹರಣೆ ಹೇಳೋದಂದರೆ, ವಿಜ್ಞಾನಕ್ಕೆ ತನ್ನದೇ ಆದ ಮಿತಿಗಳಿವೆ, ವೈಜ್ಞಾನಿಕ ವಿವರಣೆಯ ಮಿತಿಗಳು. ವಿಜ್ಞಾನ ಕೇವಲ ಭೌತಿಕ ಸಂಗತಿಗಳನ್ನು ಕುರಿತು ವಿವರಿಸಬಹುದೇ ಹೊರತು ಆಧ್ಯಾತ್ಮಿಕವಾದ ಅಥವಾ ಭೌತಿಕವಾದಂಥ ಮಾನಸಿಕವಾದ ಎಷ್ಟೋ ಸಂಗತಿಗಳನ್ನು ವಿಜ್ಞಾನದ ಅಡಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ, ವೈಜ್ಞಾನಿಕ ವಿವರಣೆಯನ್ನು ನೀಡಲಿಕ್ಕೆ ಸಾಧ್ಯ ಆಗಲ್ಲ. ಉದಾಹರಣೆಗೆ ಖಗೋಳಶಾಸ್ತ್ರ ಹೇಳ್ತೀವಲ್ವಾ, ಇಲ್ಲಿ ಖಗೋಳ ಕ್ಷೇತ್ರದಲ್ಲಿ ನಡೆಯುವ ಅನೇಕ ಘಟನೆಗಳು ನಮ್ಮ ಶಕ್ತಿಯನ್ನು ಮೀರಿರುತ್ತೆ. ವಿಜ್ಞಾನಿಗಳ ಮಿತಿಯನ್ನು ಮೀರಿರುವುದನ್ನು, ಅವರ ಆಲೋಚನೆಗಳಿಗೂ ಮೀರಿರುವ ಅಂಶಗಳನ್ನು ನಾವು ನೋಡ್ತಾ ಹೋಗ್ತೇವೆ. ಹಾಗೆಯೇ ಅಣುಗಳಿಗಿಂತ ಅತೀ ಸೂಕ್ಷ್ಮವಾದ ಅಣುಗಳು, ಅದಕ್ಕೆ ನ್ಯಾನೋ ಅಂತ ಸಹ ಹೇಳ್ತಾರೆ, ನ್ಯಾನೋ ಟೆಕ್ನಾಲಜಿ ಅಂತ ಸಹ ಈಗ ಹೇಳ್ತಾರೆ. ಅಣುಗಳಿಗಿಂತ ಸೂಕ್ಷ್ಮವಾದ ಏನೇ ನ್ಯಾನೋ ಟೆಕ್ನಾಲಜಿ ಅಥವಾ ಅಣುಗಳಿಗಿಂತ ಅತೀ ಸೂಕ್ಷ್ಮವಾದ ಅವಸ್ಥೆಗಳ ನಿಯಮಗಳು ನಮಗೆ ತಿಳಿದಿರುವುದಿಲ್ಲ. ಎಷ್ಟೋ ಸೂಕ್ಷ್ಮ ವಿಚಾರಗಳು ವಿಜ್ಞಾನಿಗಳಿಗೆ ಅಥವಾ ವಿಜ್ಞಾನವನ್ನು ಮೀರಿದೆ ಅನ್ನುವುದನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಅತೀ ಸೂಕ್ಷ್ಮವಾದ ಅವಸ್ಥೆಗಳ ನಿಯಮಗಳು ನಮಗೆ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅವುಗಳ ವಿವರಣೆಯನ್ನು ನಾವು ನೀಡಲಿಕ್ಕೆ ಸಾಧ್ಯ ಆಗದೇ ಇರೋದನ್ನು ನಾವು ವಿಜ್ಞಾನದ ಅಥವಾ ವೈಜ್ಞಾನಿಕ ವಿವರಣೆಯ ಒಂದು ಮಿತಿಗಳು ಅಂತೇಳಿ ಹೇಳ್ತೇವೆ. ಎಲ್ಲ ಸಂದರ್ಭದಲ್ಲೂ ನಾವು ವೈಜ್ಞಾನಿಕವಾಗಿ ವಿವರಣೆಯನ್ನು ನೀಡಲಿಕ್ಕೆ ಸಾಧ್ಯ ಆಗಲ್ಲ. ಅದನ್ನು ವೈಜ್ಞಾನಿಕ ವಿವರಣೆಯ ಮಿತಿಗಳು ಅಂತೇಳಿ. ಇನ್ನು ಈ ವೈಜ್ಞಾನಿಕ ವಿವರಣೆ ಎನ್ನುವ ಒಂದು ಅಧ್ಯಾಯ ಇಲ್ಲಿಗೆ ಮುಕ್ತಾಯ ಆಗಿತ್ತು. ವಿದ್ಯಾರ್ಥಿಗಳೇ, ಎಲ್ಲರಿಗೂ ವಂದನೆಗಳು.